ಇನ್ನು ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ದೈಹಿಕ ಹಾಗೆ ಮಾನಸಿಕವಾಗಿ ಲೈಂಗಿಕ ಶೋಷಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೂ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಲೈಂಗಿಕವಾಗಿ ಸಹಕರಿಸುವಂತೆ ಒತ್ತಾಯಿಸಿ ಸ್ವಾಮೀಜಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಅತ್ತ ಸಂತ್ರಸ್ತೆ ದೂರು ಸಲ್ಲಿಸುವ ಮುಂಚೆನೆ ಜಯಮೃತ್ಯುಂಜಯ ಸ್ವಾಮೀಜಿಯು ಕೂಡ ಒಂದು ದೂರನ್ನ ಕೊಟ್ಟಿದ್ದರು. ಇದೇ ಏಪ್ರಿಲ್ 4ನೇ ತಾರೀಕಿನಂದು ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಒಂದು ಕೇಸನ್ನು ದಾಖಲಿಸಿದ್ದರು. ಸಂತ್ರಸ್ತ ಮಹಿಳೆ ಸೇರಿ 4 ವಿರುದ್ಧವಾಗಿ ಬಹಳ ಗಂಭೀರ ಆರೋಪಗಳನ್ನು ಅವರು ಮಾಡಿದ್ದಾರೆ ಕೂಡ. ಜಯಮೃತ್ಯುಂಜಯ ಶ್ರೀ ಸ್ವಾಮೀಜಿಯಾಗಿ ಉಳಿದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೆಲ್ಲ ಅವರಿಗೆ ಸಂಬಂಧಪಟ್ಟಂಗೆ ಕೆಲವರು ವಿರೋಧಿಗಳೇನಿದ್ರು ಅವರೆಲ್ಲ ಈಗ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರು ಇವರೆಲ್ಲ ಈಗ ಇವ್ರ ವಿರುದ್ಧವಾಗಿ, ಶ್ರೀಗಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರುವಾಗಿದ್ದಾರೆ. ಇದೇನಾದ್ರು ಬ್ಲ್ಯಾಕ್ ಮೇಲೋ ಅಥವಾ ಏನಾದರೂ ಷಡ್ಯಂತ್ರನೋ, ಏನಿಲ್ಲಿ ಆಗಿರುವಂಥ ಗೊಂದಲ? ಸ್ವತಃ ನಮ್ಮ ಜೊತೆಗೆ ಜಯಮೃತ್ಯುಂಜಯ ಶ್ರೀಗಳೇ ಸಂಪರ್ಕದಲ್ಲಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳೇ, ಇದೊಂದು ಕೆಲ ದಿನಗಳಿಂದ ಭಾಳ ಓಡಾಡ್ತಾ ಇದ್ದಂಥ ವಿಚಾರ ಇದು. ಶ್ರೀಗಳನ್ನು ಕೆಲವರು ಕಾರ್ನಲ್ಲಿ ಅಡ್ಡ ಹಾಕ್ಬಿಟ್ರಂತೆ, ಸಮಸ್ಯೆ ಮಾಡಿಬಿಟ್ರಂತೆ, ಕೆಲವರು ಸಿಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ, ಈ ಥರ ಎಲ್ಲ ಏನಾಗಿದೆ? ಈಗ ಇದು ಸಿಎಂ ತನಕ ಹೋಗಿದೆ ಕಂಪ್ಲೇಂಟ್ ಕೊಡೋದು, ಏನಾಗಿರೋದು ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟಿದ್ದು ಮಾಡಿ ನನಗೇನು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಬಂದ್ಮೇಲೆ ಗೊತ್ತಿರ್ತಕ್ಕಂಥದ್ದು. ಓಕೆ. ನನಗೆ 3-4 ವರ್ಷಗಳಿಂದ, 2-3 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಮತ್ತು ಕುತಂತ್ರ ನಿರಂತರ ನಡೀತಾನೆ ಇತ್ತು. ಷಡ್ಯಂತ್ರ ಕುತಂತ್ರಕ್ಕೂ ನಾನು ಯಾವ ಕಾರಣಕ್ಕೂ ಎದೆ ಕುಂದದೆ ಧೈರ್ಯವಾಗಿ ಮುಗಿನಿದ್ದು ಪರಿಣಾಮ ಕೆಲವರು ನನ್ನ ಬ್ಲ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬ್ಲ್ಯಾಕ್ ಮಾಡಿ ವಿನಾಕಾರಣ ಅದು ಇದೆ ಇದು ಇದೆ ಅಂತ ಹೇಳಿ ಪ್ರಚಾರ ಮಾಡ್ತಾ, ತೇಜಾವಧೆ ಮಾಡುತ್ತಾ, ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಬಳಸಿ ನನ್ನ ಹತ್ರ ಆ ಸಿಡಿ ಇದೆ ಈ ಸಿಡಿ ಅಂತ ಹೇಳಿ ಸೃಷ್ಟಿಕೊಳ್ಳೆ ಅದನ್ನ ಅಪಪ್ರಚಾರ ಮಾಡ್ತಾ ಇದ್ರು, ಬ್ಲ್ಯಾಕ್ ಮಾಡ್ತಾ ಇದ್ರು. ನಾನು ಅದಕ್ಕೆ ಯಾವುದಕ್ಕೂ ನಾನು ತೆಲಿಕೇಶನಕ್ಕೆ ಹೋಗ್ಲಿಲ್ಲ. ಇದೆಲ್ಲ ಸಾರ್ವಜನಿಕ ಜೀವನದಲ್ಲಿ ಸಹಜವಾಗಿ ಬೇರೆ ಬರೋ ಸಹಜ ಅಂತೇಳಿ ಏನು ಮೊನ್ನೆ ದಿವಸ ವಿಜಯಪುರದಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನನ್ನನ್ನು ಎದುರಿಸುವಂತ ಪ್ರಯತ್ನ ಮಾಡಿ ಅದನ್ನ ವಿಡಿಯೋ ಮಾಡಿ ಬೇಕಂತಾನೆ ಬ್ಲ್ಯಾಕ್ ಮಾಡೋ ಪ್ರಯತ್ನ ಪಟ್ಟರು. ಅನಿವಾರ್ಯವಾಗಿ ಅದನ್ನ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಎದುರಿಸೋ ಪ್ರಯತ್ನ ಮಾಡಿದ್ರು. ಹಾಗಾಗಿನೇ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ, ಯಾರು ಕುತಂತ್ರ ಮಾಡ್ತಿದಾರೋ, ಯಾರು ಬ್ಲ್ಯಾಕ್ ಮಾಡ್ತಿದಾರೋ ಅಂತರ ವಿರುದ್ಧವಾಗಿ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ದಾಖಲಾಗಿದೆ. FIR ದಾಖಲಾದ್ಮೇಲೆ ಕೆಲವರು ವಿನಾಕಾರಣ ಅದನ್ನ ವೀಕ್ ಮಾಡ್ಲಿಕ್ಕೋಸ್ಕರವಾಗಿ ಆರೋಪ ಮಾಡ್ತಿದ್ದಾರೆ. ಆ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದಕ್ಕೆ ನನ್ನ ಇಡೀ ಸಮಾಜ ಬಾಂಧವ ಹೇಳಿಕೆ ಇಚ್ಛೆ ಪಡ್ತೀನಿ. ಈ ಸಮಾಜ ಹೋರಾಟ, ಈ ಸಮಾಜ ಸಂಘಟನೆಯನ್ನು ಸಹಿಸಲಾಗದೆ ಕೆಲವೊಂದು ಜನ ಈ ರೀತಿಯಾಗಿರ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿ ಆವತ್ತು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ. ಅದು ತನಿಖೆ ಹಂತದಿಂದ ಹೆಚ್ಚು ನಾನು ಸಾರ್ವಜನಿಕ ಕೆಲವು ವಿಚಾರಗಳು ಹೋಗೋದಿಲ್ಲ. ಏನಿದ್ರು ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಲಿ. ಹಾಗಾಗಿ ಇಂಥ ಯಾವುದೇ ಶ್ರೀಗಳೇ, ನೀವು ಮೇಲಿನ ಮೇಲೆ ಹೇಳಿದ್ರಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕೆ ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಥವಾ ಪೀಠದ ವಿಚಾರವಾಗಿ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಮುಂಚೆ? ಏನ್ ಕತೆ ಅದು? ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸುಳ್ಳೆ ಸುದ್ದಿ ಎಬ್ಬಿಸಿ ಆಗಿರಿ ಈ ಅಂತ ಹೇಳಿ ಹಣಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ನಾನು ಯಾವುದಕ್ಕೂ ತೆಲಿಕೇಶನ್ ಹೋಗಿಲ್ಲ. ನನ್ನ ಉದ್ದೇಶ ಇತ್ತು ಸಮುದಾಯಕ್ಕೆ ನ್ಯಾಯ ಕೊಡಿಸೋದು, ಸಂಘಟನೆ ಅಷ್ಟೇ ಇತ್ತು. ಹಾಗಾಗಿ ಎಲ್ಲವನ್ನು ನಾನು ಉದಾಸೀನ ಮಾಡ್ಕೊಂತ ಹೋದೆ. ಅದು ಅತಿರೇಕವಾದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಮುದಾಯದ ಗಣ್ಯ ವ್ಯಕ್ತಿಗಳ ಸಲಹೆ ಪಡ್ಕೊಂಡು ಶ್ರೀಗಳ ಇನ್ನೊಂದು 2 ಪ್ರಶ್ನೆ. ಒಂದು, ಈಗ ಹೌದು ಆ ಮಹಿಳೆಯ ಐಡೆಂಟಿಟಿ ಮತ್ತೊಂದು ನಮಗೆ ಬೇಡ, ಬಟ್ ಆಕೆ ಯಾರನ್ನು ಮುಂದ್ಬಿಟ್ಟು ಈ ತರದ ನಿಮ್ಮ ಮೇಲೆ ಬ್ಲ್ಯಾಕ್ ಮೇಲ್ ಮತ್ತೊಂದು ಮಾಡ್ತಿರಲ್ಲ, ಆಕೆ ಎಲ್ಲಿ ಸಂಪರ್ಕಕ್ಕೆ ಬಂದಿದ್ದು? ಮಠದಲ್ಲೋ ಅಥವಾ ಹಿಂದೆ ಏನಾದ್ರು ಸಾರ್ವಜನಿಕವಾಗಿ ನೀವು ಹೋರಾಟ ಮಾಡೋ ಸಂದರ್ಭದಲ್ಲೋ ಎಲ್ಲಿ ಸಿಕ್ಕಿರೋದು ಆಕೆ ಅಂತ? ನನ್ನ ಮೀಸಲಾತಿ ಚಳವಳಿ ಲಕ್ಷಾಂತರ ಜನ ಬರ್ತಿದ್ರು, ಹೋಗ್ತಿದ್ರು, ನನಗೆಲ್ಲ ಕಾರ್ಯಕ್ರಮ ಕರಿತಿದ್ರು, ಭೇಟಿ ಮಾಡ್ತಿದ್ರು. ನಿತ್ಯವೂ 1000 ಜನತೆ ಬೆರೀತಾ ಇದ್ದೆ. ಅದನ್ನ ಯಾರೋ ಇಲ್ಲೇ ಒಂದ್ ಕಡೆ ಮಿಸ್ಯೂಸ್ ಮಾಡ್ಕೊಂಡು 2-3 ವರ್ಷಗಳಿಂದ ಇಲ್ಲೇ ಒಂದ್ ಕಡೆ ಅದೊಂದು ರೀತಿ ನಮ್ಗೆ ಹಣದಕ್ಕೋಸ್ಕರವಾಗಿ ಬ್ಲ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ನಾನು ಯಾವತ್ತೂ ತಿರುಗಿ ಹೋಗಿಲ್ಲ, ಏನು ಸಹಿಸ್ಬೇಕು ಅಂತ ಹೇಳಿ. ಆ ಮಹಿಳೆ ಪರಿಚಯಸ್ಥ ಮಹಿಳೆನಾ ಶ್ರೀಗಳೇ? ಇಲ್ಲ, ನನಗೆ ಅವರಾಗಿನೇ ಪರಿಚಯ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಬಹುತೇಕ ಪರಿಚಯ ಮಾಡ್ಕೊಂಡಿರ್ತಾರೆ, ತಿಳ್ಕೊಂಡಿದ್ವಿ. ಅದನ್ನ ಏನ್ ಮಾಡೋದು, ಇತ್ತೀಚಿನ ದಿನಗಳಲ್ಲಿ ಅದನ್ನ ದುಡ್ಡಿಗೋಸ್ಕರವಾಗಿ ಬ್ಲ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅನಿವಾರ್ಯವಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕಂತೂ ಇವತ್ತು ಅದು FIR ದಾಖಲಾಗಿದೆ. ಶ್ರೀಗಳೇ, ಇನ್ನೊಂದು ವಿಚಾರ, ಈಗ ವಿಜಯಾನಂದ ಕಾಶ್ಯಪ್ನವ್ರು ಸೇರಿದಂಗೆ ಕೆಲವರು ಈ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಶ್ರೀಗಳದ್ದು ಇದು ನಮ್ಗೆ ತಪ್ಪು ಗೊತ್ತಿದ್ದೆ, ಮುಂಚೆನೆ ನಾವು ಆಕ್ಷನ್ ತಗೊಳ್ಳೋ ಟ್ರೈ, ಈ ಥರ ಎಲ್ಲ ಹೇಳ್ತಾರೆ. ಪೊಲಿಟಿಕಲಿ ಏನಾದರೂ ನಿಮ್ಮ ವಿರುದ್ಧವಾಗಿ ಒತ್ತಡ ಹಾಕೋದು, ಇಂಥದನ್ನ ಇಟ್ಕೊಂಡು ಈ ಥರ ಏನಾದ್ರು ನಡೆದಿತ್ತಾ?
ಕರ್ನಾಟಕ ಇರ್ತಕ್ಕಂಥ ಎಲ್ಲಾ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ. ಹಾ. ಯಾರು ಇದರಿಂದ ಕೈವಾಡಿದೆ, ಯಾರು ಕುತಂತ್ರ ಮಾಡಿದ್ದಾರೆ, ಹಾ. ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ನಾನು ಯಾವುದಕ್ಕೂ ಅಂಜಿಲಿಲ್ಲ, ಕೂಗ್ಲಿಲ್ಲ, ಜಜ್ಜಿಲ್ಲ, ಬಗ್ಲಿಲ್ಲ. ಅದಕ್ಕೋಸ್ಕರ ಕೊನೆ ಹೆಸರು ಮಾಡಕತ್ತಾರೆ. ಯಾರು ಮಾಡಿರೋದು ಇರ್ಬೋದು, ಇದ್ರ ಹಿಂದೆ ಯಾರು ಇರ್ಬೋದು ಅಂತ ಶ್ರೀಗಳೇ? ಹೇಳಿ ಒಬ್ಬ ತನಾಕೆ ಹುಡುಗನಿಗೆ ಗೊತ್ತೈತಿ. ನಮ್ಮ ಸಮುದಾಯದ ತನಾಕೆ ಹುಡುಗನ ಹಿಡ್ಕೊಂಡು ನಮ್ಮ ಸಮುದಾಯದ ಬಹಳ ದೊಡ್ಡ MP MLA ಮಂತ್ರಿಯವರಿಗೆ ಗೊತ್ತೈತಿ ಅವ್ರು ಯಾರು ಅಂತೇಳಿ. ಹಾಗಾಗಿ ನಾನು ಅವ್ರ ಹೆಸರು ಹೇಳಿ ನನ್ನ ನಾಲ್ಗೇನು ಒಂದು ಮಾಡ್ಕೊಳಕ್ ಹೋಗಲ್ಲ. ಏನಾಗಿಲ್ಲ, ನಾನು ದಯ ಮುಗ್ತೀನಿ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇರೋದ್ರಿಂದ. ಅಂದ್ರೆ ಈಗ ನಮ್ಗೆ ಆರಂಭದಲ್ಲಿ ಅನ್ಸೋದೇನಂದ್ರೆ ನಿಮ್ ಜೊತೆಗೆ ಬಹಳ ತಿಕ್ಕಾಟ ಆಗ್ತಿದ್ದು ವಿಜಯಾನಂದ ಕಾಶ್ಯಪ್ಪನವ್ರದ್ದು, ಅವ್ರ ಕಡೆಯವ್ರದ್ದು ಏನಾದ್ರು ಕೈವಾಡ ಅಂತನಾ? ನಾವು ಯಾರ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಯಾರ ಬಗ್ಗೆ ಏನು ಹೇಳಕ್. ಯಾಕಂದ್ರೆ ನಮ್ಮ ವಕೀಲರನ್ನು ಸಲಹೆ ಕೊಟ್ಟಿದ್ದಾರೆ. ಓಕೆ. ಪೊಲೀಸ್ ತನಿಖೆಲಿರೋದ್ರಿಂದ ಏನೂ ಮಾತಾಡಕ್ ಹೋಗ್ಬೇಡ್ರಿ ಸಾರ್ವಜನಿಕವಾಗಿ. ಓಕೆ ಓಕೆ, ಥ್ಯಾಂಕ್ ಯು. ಹಾಂ ಹಾಂ, ಥ್ಯಾಂಕ್ ಯು ಶ್ರೀಗಳೇ, ಥ್ಯಾಂಕ್ ಯು ಬಸವಜ್ಜಯ ಮೃತ್ಯುಂಜಯ ಶ್ರೀಗಳೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ.